ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಪಬ್ಲಿಕ್ ಟಿವಿಗೆ ಸೀಸನ್ 11ರ ವಿನ್ನರ್ ಹನುಮಂತು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಲವು ಸ್ಪರ್ಧಿಗಳು, ಮಾಜಿ ಸ್ಪರ್ಧಿಗಳು ಮಾತಾಡ್ತಾ ಇದ್ದಾರೆ. ಈಗ ಸೀಸನ್ 11ರ ವಿನ್ನರ್ ಹನುಮಂತು ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲಾಸ್ಟ್ ಸೀಸನ್ನ ವಿನ್ನರ್ ಇವರಾಗಿದ್ರು. ಅವ್ರು ಏನೇನು ಹೇಳಿದ್ದಾರೆ? ಸಹಜವಾಗಿ ಅವರು ಎಲ್ಲ ರೀತಿಯಾದಂತಹ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದಷ್ಟು ಬೇಗ ಇದು ಶುರುವಾಗಲಿ, ಬಿಕಾಸ್ ಬಿಗ್ ಬಾಸ್ಗೆ ಬಂದಂತಹ ಕಂಟೆಸ್ಟೆಂಟ್ಸ್ ತಮಗೊಂದು ಉಜ್ವಲ ಭವಿಷ್ಯ ಸಿಗಲಿ ಅಂತ ಕಾಯ್ತಿರೋದು. 11ರ ವಿನ್ನರ್ ಹನುಮಂತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ಸೋಣ. ಪರಿಸರ ಇಲಾಖೆಯ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ 12ಅನ್ನ ಬಂದ್ ಮಾಡಿರುವಂತಹದ್ದು. ನೀವು ವಿನ್ನರ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿನ್ನೆ ನಾನು ನೋಡಿದ್ರಿ ನ್ಯೂಸ್ನಾಗ ಬಂದಾಗೈತಿ. ಬಂದಾಗಿದ್ದಕ್ಕೆ ಸ್ವಲ್ಪ ಬೇಜಾರನೂ ಆಗೈತಿ. ಆದಷ್ಟು ಬೇಗ ಮತ್ತು ಹೊಳ್ಳಿ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿ. ಯಾಕಂದ್ರೆ ನಮ್ಮಂಥ ಕಲಾವಿದರು ಏನೇನೋ ಕನಸಿಟ್ಕೊಂಡು ಅಲ್ಲಿ ಮಟ್ಟ ದೊಡ್ಡ ವೇದಿಕೆ ಅಂತೇಳಿ ಅಲ್ಲಿ ಮಟ್ಟ ಹೋಗಿರ್ತಾರೆ. ಏನೋ ಅಚಾನಕ್ಕಾಗಿ ಏನೋ ಸಮಸ್ಯೆಯಿಂದ ತಪ್ಪಾಗೈತಿ. ಆದಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿ ಅಂತ ಕೇಳ್ಕೊತೀನಿ. ನೀವು ಅಲ್ಲಿ ಒಳಗಡೆ ಇದ್ದಾಗ ಹೆಚ್ಚಿಗೆ ಶಬ್ದ ಆಗೋದು, ಆ ರೀತಿಯಾದಂಥ ಘಟನೆ ಆಗ್ತಿದ್ವಾ? ಹೇಗೆ ನೀರನ್ನು ಯಥೇಚ್ಛವಾಗಿ ಬಳಕೆ ಮಾಡೋದು ಜಾಸ್ತಿ ಆಗ್ತಿತ್ತ? ಅಂದರೆ ಈ ರೀತಿ ಪರಿಸರಕ್ಕೆ ಯಾವ ರೀತಿ ಹಾನಿಯಾಗುವಂತಹ ತೊಂದರೆ ಏನು ಆಗ್ತಿದ್ವಾ? ಹೇಗೆ? ಇಲ್ಲ, ನಾವು ನೀರಿಗೆ ಜಾಸ್ತಿ ವೇಸ್ಟ್ ಮಾಡ್ತಿದ್ದಿಲ್ಲ ರೀ. ಅದು ಹಂಗೇನು ನೀರೇನು ಚೆಲ್ತಿದ್ದಿಲ್ಲ. ಹಾಗೆ ನಮಗೇನು ಅನ್ನಿಸ್ತಿಲ್ಲ. ಅಂದರೆ ಈಗ ನೀವು 11ರ ವಿನ್, ಈಗ 1 ವರ್ಷ ಆಯಿತು. ನಿಮ್ಗೆ ಒಂದು ರೀತಿ ಬದುಕನ್ನು ಕೊಟ್ಟು, ಅಂದರೆ ಮೊದಲು ಸಿಂಗರ್ ಆದ್ರಿ. ಈಗ ಕರ್ನಾಟಕ ಜನ 5.5 ಕೋಟಿ ಜನರು ನಿಮ್ಗೆ ಓಟ್ ಹಾಕಿರುವಂಥದ್ದು. ಯಾವ ರೀತಿ ನಿಮ್ಮನ್ನು ಹನುಮಂತವ್ರನ್ನ ಗುರುತಿಸ್ತಾರೆ ಈಗ? ಭಾಳ ಅಂದ್ರೆ ಭಾಳ ಖುಷಿ ಆಕೈತ್ರಿ. ಯಾಕಂದ್ರೆ ಸಣ್ಣ ವಿಷಯನಲ್ಲ. ಇಡೀ ಕರ್ನಾಟಕ ಜನತೆ ಓಟ್ ಹಾಕಿ ಗೆಲ್ಲಿಸಿ ಇವತ್ತು ಇಲ್ಲಿ ಮಟ್ಟ ತಂದದ. ಎಲ್ಲಿ ಹೋದರೂ ಗುರ್ತಿಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಅದ ಒಂದು ಖುಷಿ ರೀ. ಈಗ ಬಂದಾಗಿರೋ ಕಾರಣಕ್ಕೆ ಕೋರ್ಟಿನ ಮೊರೆ ಹೋಗಿರುವಂಥದ್ದು. ನೀವೇನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀರಿ? ಅಂದರೆ ಆದಷ್ಟು ಬೇಗ ಈ ಕಲಾವಿದರು 17 ಜನ ಬೇರೆ ಬೇರೆ ಕೆಲಸ ಮಾಡ್ತಿದ್ದಾರೆ, ಬೇರೆ ಬೇರೆ ಕಲಾವಿದರಾಗಿ ಗುರುತಿಸ್ಕೊಂಡ್ರೆ ಈಗ ಅವ್ರಿಗೆ ಏಕಾಏಕಿ ಹೊರಗೆ ಹಾಕಿದರೆ ಜನರು ಒಂದು ರೀತಿ ಭಾಳಷ್ಟು ನಿರೀಕ್ಷೆನ ಇಟ್ಕೊಂಡಿದ್ರು. ಈಗ ಯಾವ ರೀತಿ ಸರ್ಕಾರಕ್ಕೆ ಮನವಿ ಮಾಡ್ತೀರಿ? ಸರ್ಕಾರಕ್ಕೆ ಮನವಿ, ಇವ್ರದ್ದೇನು ತಪ್ಪೈತೆ ಅದನ್ನು ಇದು ಸರಿಪಡಿಸ್ಕೊಂಡು ಆದಷ್ಟು ಜಲ್ದಿ ಸರ್ಕಾರನೂ ಸಪೋರ್ಟ್ ಮಾಡಿದ್ರೆ ಭಾಳ ಖುಷಿ ಆಕೈತ್ರಿ. ಯಾಕಂದ್ರೆ ದೊಡ್ಡ ಶೋ, ಕರ್ನಾಟಕದಲ್ಲಿ ನಂಬರ್ 1 ಶೋ. ಎಲ್ಲ ಕಲಾವಿದರು ಅವ್ರವ್ರ ಕೆಲಸ ರಿಜನ್ ಹಾಕಿ ಏನೇನೋ ಹಾಕಿ ಒಂದೇನೋ ಹೆಸರು ಮಾಡ್ಬೇಕಂತೇಳಿ ಬಂದಿರ್ತಾರೆ. ಅರ್ಧಕ್ಕೆ ನಿಂತಿದ್ದಕ್ಕೆ ಸ್ವಲ್ಪ ಎಲ್ಲ ಕಲಾವಿದರಿಗೂ ಸ್ವಲ್ಪ ಮನಸ್ತಾಪ ನೋವಾಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ನಿಮ್ದೇನೇ ಸಮಸ್ಯೆ ಇದ್ದರೂ ಲಘು ಮಾಡ್ಕೊಂಡು ಕೋರ್ಟಿಂದ ಲಘು ಬಿಗ್ ಬಾಸ್ ಚಾಲೂ ಮಾಡಿದ್ರೆ ಖುಷಿ ಆಕೈತ್ರಿ. ಅಷ್ಟ ಮತ್ತೇನಿಲ್ಲ. ನಿಮ್ಗೇನಾರ ಅವಕಾಶನ ನೀವು ಗೆಸ್ಟ್ ಅಫಿರಿಯನ್ಸ್ ಆಗಿ ಬರ್ರಿ ಅಂತಂದು ಏನು ಕೇಳಿದ್ರೆ ಹೇಗೆ ಈ ಸೀಸನ್ಗೆ 12ಕ್ಕೆ? ನನಗೆ 28 ಗ್ರ್ಯಾಂಡ್ ಓಪನಿಂಗ್ ಕರೆದಿದ್ರೆ ನಾನು ಹೈದ್ರಾಬಾದ್ ಶೂಟಿಂಗ್ ಇದ್ದಕ್ಕೆ ನಾನು ಇನ್ನೊಂದ್ಸಲ ಬರ್ತೀನಿ ರೀ ಸರ್ ಅಂತಂದಿದ್ದೆ. ಅಷ್ಟ. ಮತ್ತು ನಡ್ರಕ್ಕೆ ಹೋಗ್ಬೇಕು ಬಿಗ್ ಬಾಸ್ ಚಾಲು ಆಗಿಂದಾಗ. ಮೊದಲು ಚಾಲು ಆಗಣ್ಣ, ಹೌದಲ್ರಿ? ಇದಿಷ್ಟು ಹನುಮಂತವ್ರ ಮಾತು. ಅಂದರೆ ಬಿಗ್ ಬಾಸ್ ಯಾವುದೇ ಕಾರಣಕ್ಕೆ ಈಗ ಬಂದ್ ಮಾಡಿದ್ದಾರೆ ಸರಿಯಾಗಿ ನನಗೆ ಗೊತ್ತಿಲ್ಲ. ಆದರೆ ಸರ್ಕಾರ ಮತ್ತು ಕಲಾವಿದರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ಪ್ರಾರಂಭ ಮಾಡಬೇಕು. ಕಲಾವಿದರಿಗೆ ಒಂದು ಅವಕಾಶ, ಅಂದರೆ ಕರ್ನಾಟಕ ಜನರು ಅದನ್ನು ನೋಡಿ ಹಾರೈಸುವಂತಹ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಅವಕಾಶವನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.